ನಮಸ್ಕಾರ ಸರ್, ನಮಸ್ಕಾರ. ಹೇಗಿದ್ದೀರಿ? ನಾನು ಆರಾಮು. ನೀವು? ಫಸ್ಟ್ ಕ್ಲಾಸ್. ಇದೇನಿದು ಮಣ್ಣನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ರಿ, ಬರೀ ಮಣ್ಣ ಇದು ಏನು? ಇದು ಬ್ಲಾಕ್ ಗೋಲ್ಡ್ ಅಂತೀವಿ. ಓಕೆ. ಚಿನ್ನದ ಬೆಲೆ ಮೇಲೆ ಫೋಕ್ಟಲ್ಲ ಇದೆ. ಹಳದಿ ಬಣ್ಣದ್ದು ಇದು ಕಪ್ಪು ಬಂಗಾರ. ಓಕೆ. ಇದು ಮಾಡಿರೋದು ಒಣ ಎಲೆ, ತರಕಾರಿ ಸಿಪ್ಪೆ ಮತ್ತೆ ಗಾರ್ಡನ್ ಕಟಿಂಗ್ಸ್ ಇದೆಲ್ಲ ಹಾಕಿ ಮಾಡಿರೋ ಅಂತದ್ದು. ಓಕೆ. ಮಣ್ಣಿಗೆ ಬಹಳ ಹಸಿವಿದೆ. ಮಣ್ಣು ಒಂದು ಜೀವಂತ ಮಣ್ಣು ಹಾಕ್ಬೇಕು ಅಂತಂದ್ರೆ ಇದನ್ನ ಹಾಕ್ಬೇಕು. ಈ ಒನ್ ಆಫ್ ದ ಬೆಸ್ಟ್ ಥಿಂಗ್. ಇದನ್ನ ನಾವು ಮನೆಯಲ್ಲಿ ಇರೋ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಇದನ್ನೆಲ್ಲಾನು ಒಂದು ಲ್ಯಾಂಡ್ ಫಿಲ್ಗೆ ಕಳಿಸ್ದಿರ ಮನೆಯಲ್ಲಿಯೇ ಅಥವಾ ಸಮುದಾಯದಲ್ಲೇ ಆಗ್ಲಿ ಈ ಒಂದು ಗೊಬ್ಬರವನ್ನ ತಯಾರು ಮಾಡ್ಕೊಂಡು ಇದರಲ್ಲಿ ಕೆಮಿಕಲ್ಸ್ ಉಪಯೋಗಿಸದೇ ಇರುವಂತ ತರಕಾರಿಗಳನ್ನ ನಾವೇ ಬೆಳೆದು. ಎಕ್ಸಲೆಂಟ್. ಇವತ್ತು ನಾವು ಮಿಸ್ಟರ್ ವಾಸುಕಿ ಅಯ್ಯಂಗಾರ್ ಅವ್ರ ಜೊತೆ ಇದ್ದೀವಿ. ನಮ್ಮ ದೊಮ್ಲೂರ್ ಸ್ಕೂಲ್ ಅಲ್ಲಿ ಇವತ್ತು ನಾವು ಈ ಕಾಂಪೋಸ್ಟಿಂಗ್ ಅನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಸರ್, ನಂದೊಂದು ಪ್ರಶ್ನೆ ಇದೆ. ಮಣ್ಣಿನ ಆರೋಗ್ಯಕ್ಕೂ ನಮ್ಮ ಆರೋಗ್ಯಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಬಹಳ ಸಂಬಂಧ ಇದೆ. ನನಗೆ ಒಬ್ಬರು ಗುರುಗಳು ಡಾಕ್ಟರ್ ಜೋಶಿ ಚೆರಿಯನ್ ಅಂತ, ಅವರು ಬರೆದಂತ ಒಂದು ವೈಟ್ ಪೇಪರ್ ಸಾಯಿಲ್ ಹೆಲ್ತ್ ಹ್ಯೂಮನ್ ಹೆಲ್ತ್ ಅಂತ. ನಾವು ನಮ್ಮ ತರಕಾರಿ ನಾವು ಏನ್ ಆಹಾರ ತಿಂತೀವಿ, ಆ ಆಹಾರ ಬೆಳೆಯುವ ಮಣ್ಣು ಆರೋಗ್ಯವಾಗಿದ್ರೆ ನಾವು ಆರೋಗ್ಯವಾಗಿರ್ತೀವಿ. ಆ ಮಣ್ಣಿನ ಆರೋಗ್ಯ ಈಗ ಕೆಡ್ತಾ ಬಂದಿದೆ. ಅದು ಯಾಕೆ ಅಂತಂದ್ರೆ ನಾವು ಪೆಸ್ಟಿಸೈಡ್ಸ್ ಉಪಯೋಗಿಸ್ಬೋದು ಆಹಾರ ಬೆಳಿಬೇಕಾದ್ರೆ, ಅದರಿಂದ ಮಣ್ಣಿನ ಮೇಲೆ ಎಫೆಕ್ಟ್ ಆಗುತ್ತೆ. ಮತ್ತೆ ನಾವು ಮನೆಯಲ್ಲಿ ಉಪಯೋಗಿಸಿ ಕಿಚನ್ ವೇಸ್ಟ್, ಪ್ಲಾಸ್ಟಿಕ್, ಪೇಪರು, ಮೆಟಲ್, ಗ್ಲಾಸು, ಈ ಕಡೆ ಸ್ಯಾನಿಟರಿ ಪ್ಯಾಡ್ಗಳು, ಡೈಪರ್ಗಳು, ಇದನ್ನೆಲ್ಲದನ್ನು ಬೆರೆಸ್ಬಿಟ್ಟು ಹಿಂಗೆ ಎಸೆದ್ರೆ ಅದು ನಮ್ಮ ಬಾಯಿಗೆ ವಾಪಸ್ಸು ಮೈಕ್ರೋ ಪ್ಲಾಸ್ಟಿಕ್ ಆಗಿ ಬರುತ್ತೆ.